ಆತ್ಮೀಯರೇ, ನಾವು ಇವತ್ತಿನ ದಿವಸ ಭುವನೇಶ್ವರದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಮುಕ್ತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸಿದ್ದೇಶ್ವರ ಹಾಗೂ ಮುಕ್ತೇಶ್ವರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ನಮ್ಮ ಜೀವನದಲ್ಲಿ ಮುಕ್ತಿಯನ್ನು ಕಾಣಬೇಕು ಅನ್ನುವಂತಹ ಬಯಕೆ ಇದ್ದೇ ಇರ್ತದೆ. ಜೀವನವೇ ಸಾಕು, ಇನ್ನಾದರೂ ಮುಕ್ತಿ ಸಿಗಲಪ್ಪ ಹೇಳುವಂತಹ ಪ್ರತಿಯೊಬ್ಬನೂ ಸಹಿತವಾಗಿ ಹಾತೊರಿತಾ ಇರ್ತಾನೆ. ನಾವು ಯಾವುದೇ ಅನುಷ್ಠಾನವನ್ನು ಮಾಡಿದರೂ ಅದು ಸಿದ್ಧಿಯಾಗಬೇಕು. ಆಗ ಸಿದ್ದೇಶ್ವರನ ದರ್ಶನವನ್ನು ಪಡ್ಕೊಳ್ಬೇಕು. ಇಲ್ಲಿ ಸಿದ್ದೇಶ್ವರನ ಸನ್ನಿಧಾನ ಮತ್ತು ಮುಕ್ತೇಶ್ವರನ ಸನ್ನಿಧಾನ ಎರಡೂ ಒಟ್ಟಿಗೆ ಇದೆ. ಎದುರು ಬದಲಾಗಿರ್ತಕ್ಕಂತಹ ದೇವಸ್ಥಾನ. ನಮಗೆ ಇಲ್ಲಿ ಬಂದಾಗ ಮೊದಲು ಸಿಗುವಂತಹದ್ದು ಮುಕ್ತೇಶ್ವರ. ಆ ಭಾಗದಲ್ಲಿ ಇರತಕ್ಕಂತಹದ್ದು ಎತ್ತರದ ಭಾಗದಲ್ಲಿ ತಗ್ಗದಲ್ಲಿರ್ತಕ್ಕಂತಹ ಸ್ವಯಂಭೂವಾಗಿರ್ತಕ್ಕಂತಹ ಸಿದ್ದೇಶ್ವರನನ್ನು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಸಿದ್ದೇಶ್ವರನ ಸೋಮಪೀಠ ದಕ್ಷಿಣಾಭಿಮುಖವಾಗಿದೆ. ಅರ್ಥಾತ್ ದಕ್ಷಿಣ ದಿಕ್ಕಿನ ಸೋಮಪೀಠದಲ್ಲಿ ವಿಶೇಷವಾಗಿ ಸಿದ್ದೇಶ್ವರನು ಕುಳಿತಿದ್ದಾನೆ. ಸಿದ್ದೇಶ್ವರನ ಅನುಗ್ರಹವನ್ನು ಪಡೆಯುವುದು ಋಷಿಮುನಿಗಳೆಲ್ಲರೂ ಸಹಿತವಾಗಿ ಅನುಷ್ಠಾನವನ್ನು ಮಾಡಿದಂತಹ ಜಾಗವಾಗಿರ್ತಕ್ಕಂಥದ್ದು. ಇಲ್ಲೇ ಸಮೀಪದಲ್ಲೇ ನಮಗೆ ವಿಶೇಷವಾಗಿ ಗೌರಿಕುಂಡವೂ ಸಹಿತವಾಗಿ ಕಾಣಿಸ್ತದೆ. ಗೌರಿಕುಂಡ ಜೊತೆಯಲ್ಲಿ ಚಿನ್ನಮಸ್ತಾದೇವಿಯ ಸನ್ನಿಧಾನ, ಜೊತೆಯಲ್ಲಿ ವಿಶೇಷವಾಗಿ ಮಹಾಗಣಪತಿಯ ಸನ್ನಿಧಾನ, ಇದೆಲ್ಲದರ ಜೊತೆಯಲ್ಲಿ ಮುಕ್ತೇಶ್ವರನ ದರ್ಶನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಮುಕ್ತಿನಾಥನ ಅನುಗ್ರಹದಿಂದ ನಮಗೆ ಬರುವಂತಹ ಎಲ್ಲ ಕಷ್ಟಗಳಿಗೂ ಸಹಿತವಾಗಿ ಮುಕ್ತಿಯನ್ನು ಹಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ನಮ್ಮ ದೇಹದಲ್ಲಿರ್ತಕ್ಕಂತಹ ಎಷ್ಟೋ ರೋಗಗಳಿಗೆ ಮುಕ್ತಿ ಸಿಗಬೇಕು ಅಂತಾದರೆ, ನಾವು ಪೂಜೆ ಪುನಸ್ಕಾರದಿಂದ ಮಾಡಿದ್ದು ನಮಗೆ ಸಿದ್ಧಿಯಾಗಬೇಕು ಅಂದರೆ ಸಿದ್ದೇಶ್ವರನ ದರ್ಶನ ಹಾಗೂ ಮುಕ್ತೇಶ್ವರನ ದರ್ಶನವನ್ನು ಮಾಡಬೇಕು. ಇದೆರಡನ್ನೂ ಒಟ್ಟಿಗೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಭುವನೇಶ್ವರದಲ್ಲಿ. ಭಾಳ ವಿಶೇಷವಾದಂತಹ ದೇವಸ್ಥಾನ. ಕಳಿಂಗ ಮಾದರಿಯ ವಾಸ್ತುಶಿಲ್ಪದಲ್ಲೇ ಇರತಕ್ಕಂತಹದ್ದು. ಇಲ್ಲಿರ್ತಕ್ಕಂತಹ ವಿಶೇಷವಾದಂತಹ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋಣ. ಇಲ್ಲೊಂದು ವಿಶೇಷತೆ ಇರತಕ್ಕಂತಹದ್ದು ನಂದಿ ಇಲ್ಲದೆ ಇರತಕ್ಕಂತಹದ್ದು. ಎರಡೂ ದೇವಸ್ಥಾನಗಳಲ್ಲೂ ಸಹಿತವಾಗಿ ನಂದಿ ಇಲ್ಲ. ಮುಕ್ತೇಶ್ವರನ ದೇವಸ್ಥಾನದಲ್ಲೂ ನಂದಿ ಇಲ್ಲ, ಸಿದ್ದೇಶ್ವರನ ದೇವಸ್ಥಾನದಲ್ಲೂ ನಂದಿ ಇಲ್ಲ. ಆದ್ದರಿಂದ ಕೇವಲ ಸಿದ್ಧಿ ಮತ್ತು ಮುಕ್ತಿಗೆ ಇರತಕ್ಕಂತಹ ದೇವಸ್ಥಾನವಾಗಿರ್ತಕ್ಕಂತಹದ್ದು. ಕರ್ಮಫಲವನ್ನು ನಾವು ದೂರೀಕರಿಸಿಕೊಳ್ಳುವುದಕ್ಕೆ, ಕರ್ಮಫಲವನ್ನು ತೀರಿಸಿಕೊಳ್ಳುವುದಕ್ಕೆ ಅತ್ಯಂತ ಅನುಕೂಲಕರವಾದಂತಹ ಸ್ಥಳವಾಗಿದೆ. ಬಂದಾಗ ಇಲ್ಲಿಗೆ ಬನ್ನಿ, ದರ್ಶನ ಮಾಡಿಕೊಳ್ಳಿ. ಇದೊಂದು ಪ್ರೇಕ್ಷಣೀಯ ಸ್ಥಳವೂ ಹೌದು, ದೈವಿಕ ಸ್ಥಳವೂ ಹೌದಾಗಿರ್ತಕ್ಕಂಥದ್ದು, ಶ್ರದ್ಧಾ ಕೇಂದ್ರವೂ ಹೌದಾಗಿದೆ. ಸಿದ್ದೇಶ್ವರ ಹಾಗೂ ಮುಕ್ತೇಶ್ವರ ದೇವಸ್ಥಾನದ ಸಮೀಪದಲ್ಲಿ ಕಿರಾಕುಂಡ ಹಾಗೂ ಮರೀಚಿಕುಂಡ ಹೇಳುವಂತಹ ಎರಡು ಕುಂಡಗಳಿದ್ದಾವೆ. ಕಿರಾಕುಂಡದಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡಲ್ಲಿ ಅವರಿಗೆ ಸಂಸಾರದಲ್ಲಿರ್ತಕ್ಕಂತಹ ದುಃಖಗಳೆಲ್ಲವೂ ಸಹಿತವಾಗಿ ನಾಶವಾಗ್ತದೆ ಹೇಳುವಂತಹ ಒಂದು ಪ್ರತೀತಿ. ಹುಟ್ಟುವ ಸಾವಿನ ಯಾವುದೇ ರೀತಿಯಂತಹ ದೋಷಗಳಿದ್ರೂ ಸಹಿತವಾಗಿ ಪರಿಹಾರವಾಗ್ತದೆ ಅಂತೆ ಕಿರಾಕುಂಡದಲ್ಲಿ. ಮತ್ತೊಂದು ಮರೀಚಿಕುಂಡ. ಈ ಮರೀಚಿಕುಂಡದಲ್ಲಿ ಸಾಧಾರಣವಾಗಿ ಸಂತಾನ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದ್ದಾವೆ. ಸಂತಾನಕ್ಕಾಗಿ ಸಂತಾನದಿಂದ ಪರಿತಪಿಸುವವರಿಗೆ ಅನುಕೂಲವಾಗುವಂತಹ ವಿಶೇಷವಾದಂತಹ ಕುಂಡವೇ ಮರೀಚಿಕುಂಡವಾಗಿರ್ತಕ್ಕಂತಹದ್ದು. ಆದ್ದರಿಂದ ನಮ್ಮ ಜೀವನದ ಮರೀಚಿಕೆಯನ್ನು ದೂರ ಮಾಡುವಂತಹ ವಿಶೇಷವಾದಂತಹ ಕುಂಡವೇ ಮರೀಚಿಕುಂಡ. ಬಂದಾಗ ದರ್ಶನ ಮಾಡ್ಕೊಳ್ಳಿ, ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ. ಆದಿ ಬ್ರಹ್ಮ ಹರಿಸುರ ಮುನಿ ವೃಂದ ಪೂಜಿಸಿದ ಶ್ರೇಷ್ಠಲಿಂಗ, ಜನ್ಮ ಜನ್ಮಗಳ ದೋಷವ ಕಳೆದು ಮುಕ್ತಿ ಕೊಡುವ ಶಿವಲಿಂಗ. ಆದಿ ಬ್ರಹ್ಮ ಹರಿಸುರ ಮುನಿ ವೃಂದ ಪೂಜಿಸಿದ ಶ್ರೇಷ್ಠಲಿಂಗ, ಜನ್ಮ ಜನ್ಮಗಳ ದೋಷವ ಕಳೆದು ಮುಕ್ತಿ ಕೊಡುವ ಶಿವಲಿಂಗ.